ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಒಂದ್ ಸೆಕೆಂಡ್, 5ನೇ ಪ್ಯಾರದ ಬಗ್ಗೆ ದಯವಿಟ್ಟು ಎಕ್ಸ್ಪ್ಲೇನ್ ಮಾಡಿ. ಕಮಲಾ ದುರ್ಗೆ ಎಲ್ಲ ಹಿಂದೆ ನಮ್ಮ ದೇವ ಚಾಮುಂಡಿ ಅಂದ್ರೆ ಮೈಸೂರಿನ ದುರ್ಗನ. ಒಂದ್ ನಿಮಿಷ ಅದನ್ನ ಅರ್ಥೈಸಬೇಕಾದ ರೀತಿ ನನ್ಗನ್ಸೋ ರೀತಿ ನಾನು ಹೇಳ್ತೀನಿ. ಒಪ್ಪೋದು ಬಿಡೋದು ಅವ್ರವ್ರ ವೈಯಕ್ತಿಕವಾದ ವಿಷಯ. ಈಗ ಇವರಿಬ್ರು ಹೇಳಿದಾಗೆ ದೇಶದ ಅಭಿವೃದ್ಧಿ ಬಗ್ಗೆ ಅಥವಾ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಖಂಡಿತ ಪ್ರಸ್ತುತ ಅನ್ನೋದ್ರ ಬಗ್ಗೆ ಎರಡು ಮಾತಿದ್ದಿಲ್ಲ. ಯಾರೂ ಅದನ್ನು ಇಲ್ಲ ಅಂತ ಹೇಳೋದಿಲ್ಲ. ಈಗ ಕುವೆಂಪು ಅವರು ಅದನ್ನೇ ಸ್ಪಷ್ಟವಾಗಿ ಹೇಳಿದ್ದು. ಆ ಒಂದು ವ್ಯಾಖ್ಯಾನವನ್ನು ಮಾಡ್ಬೇಕಾದ್ರೆ ಎಷ್ಟು ಸೊಗಸಾಗಿ ಹೇಳ್ತಾರೆ ಅಂದರೆ, ನೂರೆಲ್ಲ ದೇವರನ್ನು ನೂಕಾಚಿದವರ ಭಾರತಾಂಬೆ ಮಾತೆ ಎಂದು ಪೂಜಿಸೋಣ ಬಾರ, ದೇವಿ ಎಂದು ಪೂಜಿಸೋಣ ಬಾರ ಅಂತ ಸ್ಪಷ್ಟವಾಗಿ ಹೇಳಿದ್ದು ಅದೇ ಅರ್ಥದಲ್ಲಿ. ಈಗ ದುರ್ಗೆ ಮತ್ತು ಸರಸ್ವತಿ ಅಥವಾ ಲಕ್ಷ್ಮಿ ಮೂರೂ ಜನರನ್ನು ಒಂದು ಶಕ್ತಿಯ ಸಂಕೇತವಾಗಿ ನೋಡ್ತಾರೋ ಹೊರತು ನೀವು ಅದನ್ನು ಯಾವ ರೀತಿ ನೀವು ನೋಡ್ಕೊಳ್ಳಿ ನಿಮ್ಮ ಧರ್ಮದ ಪ್ರಕಾರ. ಯಾಕೆ ಅದನ್ನು ಇಲ್ದಿರೋ ವಿಚಿತ್ರವಾದ ಅರ್ಥಗಳು ಕೊಟ್ಟು ಅದನ್ನು ಒಂದು ಧರ್ಮಕ್ಕೆ. ಇವಾಗ ನಮ್ಮಲ್ಲಿ ಏನಾಗಿದೆಯಮ್ಮ, ಕಾಳಿಗೆ ಒಂದು ಶಕ್ತಿ ಅಂತ ನಾವು ಕರಿತೀವಿ, ಲಕ್ಷ್ಮಿನ ಹಣಕ್ಕೆ ಅಥವಾ ಆರ್ಥಿಕತೆಗೆ ನಾವು ದೇವರು ಅಂತ ನಾವು ಪೂಜಿಸ್ತೀವಿ, ಸರಸ್ವತಿನ ವಿದ್ಯೆಗೆ ಅಂತ ಇವು ಮೂರನ್ನೂ ಸೇರಿಸಿ ಮಾಡುವಂಥದ್ದು ಅದು ದೇವಿ. ದೇವಿ ಈ ಭಾರತ ಮಾತೆಯನ್ನೇ ನಾವು ದೇವಿ ಅಂತ ಪೂಜಿಸೋಣ. ಅಂದ್ರೆ ಇದಕ್ಕೆ ಅಲ್ಲ ನಮಗೆ ಇಲ್ಲ ಒಂದು ನಿಮಿಷ ಈ ರೀತಿಯನ್ನು ಹೋಗಿದ್ರೆ 1896 ಅಲ್ಲಿ ಯಾಕಪ್ಪ ನೀವು ಮೊದಲನೇ ಅಧಿವೇಶನದಲ್ಲೇ ಇದನ್ನ ಅಂಗೀಕಾರ ಮಾಡಿದ್ರಿ? ಅವತ್ತು ಯಾಕೆ ಮಾಡಿದ್ರಿ? ಅದಾದ್ಮೇಲೆ ಸತತವಾಗಿ 4 ಅಧಿವೇಶನಗಳಲ್ಲಿ ಮಾಡ್ಕೊಂಡ್ ಬಂದಾಗ ಯಾಕೆ ಈ ಪ್ರಶ್ನೆ ಬರಲಿಲ್ಲ? 37 ಅಲ್ಲ ಅಂದ್ರೆ ಯಾವ್ದು ಉದ್ದೇಶ ಆಯ್ತು? ಯಾವ್ದು ಉದ್ದೇಶ ಆಯ್ತು? 1937 ಯಾವ್ದು ಉದ್ದೇಶ ಆಯ್ತು ನಿಮಗೆ? ಈಗ ಯಾಕೆ ಬೇಕು ಅಂದ್ರು, ಈಗ ಯಾಕೆ ಬೇಡ ಅಂತ ನಿಮ್ಗೆ ಅನಿಸ್ತಾ ಇದೆ? ಯಾಕಂದ್ರೆ ಮುಸಲ್ಮಾನರಿಗೆ ಬೇಜಾರಾಗುತ್ತೆ, ಈಗ ಇವರ ವೋಟ್ ಬ್ಯಾಂಕ್ಗೆ ಏಟು ಬೀಳುತ್ತೆ. ಹೊಟ್ಟೆ ತುಂಬಿಸ್ಕೊಡ್ರಿ, ಊಟ ಕೊಡ್ರಿ, ಕೆಲಸ ಮಾಡಿ ಹೋಗಿ, ಕೆಲಸ ಮಾಡಿ ಹಿಂದೂಗಳ ವಿರುದ್ಧ ಮಾತನಾಡಿದ್ರೆ ಹೊಟ್ಟೆ ತುಂಬಲ್ಲ. ಶಶಿಕಾಂತ್ ರಾಮ್ಜಿ ಮಾಡ್ಬಿಟ್ಟು ಇರೋ ಉದ್ಯೋಗ ಕಿತ್ಕೊಳ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ಹೊಟ್ಟೆ ತುಂಬಲ್ಲ. ಯಾರಿಗೆ ಬೆವರು ನೀರು ಬರ ಕೆಲಸ ಮಾಡಬೇಕು. ನಿಮ್ಮನ್ನು ನಾವು ಎಡಪಂಥೀಯರು ಅಂತ ವೆಲ್ಕಮ್ ಮಾಡ್ಕೊಂಡಿದ್ದೀನಿ. ಜಿ ರಾಮ್ಜಿ ಕಾಯ್ದೆ ಬಗ್ಗೆ ಮಾತಾಡಿದ್ರಿ. ನೀವಿಲ್ಲಿ ಈಗ ಹಂಗ್ ನೋಡೋದಾದ್ರೆ ಕಾಂಗ್ರೆಸ್ ವಿರುದ್ಧವಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ, ಉತ್ತರ ಕೊಡಕ್ ರೆಡಿ ಇದ್ದೀರಾ? ನೀವು ಕಾಯ್ದೆಗಳನ್ನ ಬಗ್ಗೆ ಉದ್ಯೋಗದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕಾಂಗ್ರೆಸ್ ವಕ್ತಾರ ಅಂತ ಮಾತಾಡ್ತಿದ್ದೀರಿ. ಇಲ್ಲ, ನಾನು ಹೇಳ್ತಾ ಇರೋದು ಏನಾರ ಜಿ ರಾಮ್ಜಿ ವಿಚಾರ ಕಾಂಗ್ರೆಸ್ ನ ಒಂದು ದೊಡ್ಡ ಒಂದು ಚರ್ಚೆ. ಮಾತಾಡಬಾರ್ದಲ್ಲ, ಜಿ ರಾಮ್ಜಿ ಎಲ್ಲರೂ ಮಾತಾಡಬಹುದ್ರಿ. ಶಶಿಕಾಂತ್ ಅವರೇ, ನೀವೊಬ್ರು ರಾಜಕೀಯ ವಿಶ್ಲೇಷಕರು ಅಂತೀರಿ, ಯಾವ ರೀತಿ ಮಾತಾಡಬೇಕು ಆ ರೀತಿ ಮಾತಾಡಿ. ಕಾಂಗ್ರೆಸ್ ವಕ್ತಾರ ರೀತಿ ಒಂದ್ ಸೆಕೆಂಡ್ ಕೇಳಿಸ್ಕೊಳ್ಳಿ ಇಲ್ಲಿ ಸರ್. ದಿಲೀಪ್ ಅವ್ರಿಗೆ ಮತ್ತೆ ಫಾರೂಕ್ ಅವ್ರಿಗೆ ಈ ಪ್ರಶ್ನೆ. ಫಾರೂಕ್ ಅವರೇ, ದೇಶ ಮತ್ತು ಧರ್ಮ ಅಂತ ಬಂದಾಗ ಯಾವ್ದ್ರ ಪರವಾಗಿ ಮೊದಲು ನಿಂತ್ಕೋಬೇಕು? ಧರ್ಮ ಎಲ್ಲಿರ್ಬೇಕು, ದೇಶ ಎಲ್ಲಿರ್ಬೇಕು? ದೇಶ ಮೊದಲು ಇರಬೇಕು, ಧರ್ಮ ಎರಡನೇದು. ರಾಜಕೀಕರಣ ಮಾಡಬಾರ್ದು ಧರ್ಮನ. ಹಿಂದೂ ಧರ್ಮ ಅಂತ ಬಂದಾಗ ಅಥವಾ ಭಾರತ ದೇಶ ಯಾವ್ದು ಇಂಪಾರ್ಟೆಂಟ್ ದಿಲೀಪ್? ನನಗೆ ಭಾರತ ದೇಶ ಇಂಪಾರ್ಟೆಂಟ್, ಧರ್ಮ ನನ್ನ ಆಚರಣೆ. ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಅದರಲ್ಲಿ ವಂದೇ ಮಾತರಂ ಅನ್ನುವಂಥದ್ದನ್ನ ಒಂದು ಒಳ್ಳೆ ಶಕ್ತಿ ಪದಗಳನ್ನ ಬಳಸಿ ಮಾತಿಗೆ ವಂದನೆ ಹೇಳಿ ತಮಗೆ ಸರಿಯಾಗಿ ಮಾಹಿತಿ ಇದೆ ಇಲ್ವೋ ನನಗಂತೂ ಗೊತ್ತಿಲ್ಲ. ಕೆಲವು ವಿಚಾರದಲ್ಲಿ ನಾನು ಹೇಳ್ತೀನಿ ಕೇಳಿ. ನಾವು ಯಾವಾಗ ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗುವಾಗ ಅಲ್ವಾ, ಒಂದು ಯಾವುದೇ ದೇಶಭಕ್ತಿ ಇರಲಿ ಅಥವಾ ಯಾವುದೇ ಒಂದು ಪೂಜೆ ಪುರಸ್ಕಾರ ಇರಲಿ ಅಥವಾ ಏನೇ ಇರಲಿ, ಗೌರ್ಮೆಂಟ್ ಶಾಲೆಯಲ್ಲೇ ನಾನು ಓದಿರೋನು, ಪೂಜೆ ಪುರಸ್ಕಾರ ಎಲ್ಲ ನೋಡ್ಬಿಟ್ಟೆ ಬೆಳೆದವನು. ಯಾಕಂದ್ರೆ ಅದ್ರ ಮೇಲೆ ಬಹಳ ನನಗೆ ಪ್ರೀತಿ ವಿಶ್ವಾಸನೂ ಇದೆ. ಯಾಕಂದ್ರೆ ಅದ್ರ ಬಗ್ಗೆ ನಾನು ಯಾವತ್ತೂ ಗೌರವ ನಾನು ಯಾವತ್ತೂ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ, ನಮ್ಮ ಭಾರತದಲ್ಲಿ ಭಾರತೀಯ ಸಂಸ್ಕೃತಿನ ನಾಶ ಮಾಡಿಬಿಟ್ಟಿದ್ದಾರೆ. ಹೇಗೆ ಅಂದ್ರೆ, ಈ ಪ್ರೈವೇಟ್ ಸ್ಕೂಲ್ಗಳನ್ನ ತಗೊಂಡು ಬಂದು ಇವತ್ತು ಬಹಳ ಜನ ಬಂದು ಈ ತರ ಸ್ಟೇಜ್ಗಳು ಹಾಕಿದಾಗ ಅಲ್ಲಿ ಇಲ್ಲಿ ಹಾಕಿದಾಗ ನಗಿಬಿಡಿ ಭಾಸ್ಕರ್ ಅವರು, ನಾನು ಸತ್ಯಾದ ಮಾತು ಹೇಳ್ತಾ ಇದ್ದೀನಿ. ಸತ್ಯಾಂಶ ನಾನು ಹೇಳ್ತಾ ಇರೋದು. ಯಾಕಂದ್ರೆ ಬೆಳಗ್ಗೆ ಎದ್ರೆ ನಾವು ಬೆಳಗ್ಗೆ ಸುಪ್ರಭಾತ ಕೇಳ್ತಾ ಇದ್ವಿ,
ಅಜಾನ್ ಕೇಳ್ತಾ ಇದ್ವಿ, ಯಾರಿಗೂ ಏನು ತೊಂದರೆ ಆಗ್ತಾ ಇದ್ದಿಲ್ಲ. ಈಗ ಯಾಕೆ ಆಗ್ತಾ ಇದೆ? ಹನುಮಾನ್ ಚಾಲೀಸ್ ಕೇಳ್ತಾ ಇದ್ವಿ, ಸರಿ, ಆಯ್ತು. ಯಾರಿಗೂ ತೊಂದರೆ ಆಗ್ತಾ ಇವತ್ತು ಇದ್ದಿಲ್ಲ. ಯಾಕೆ ಕಲ್ಲು ಹೊಡಿತಾ ಯಾವ ಇದ್ದಾರೆ? ಮುಸಲ್ ಸುಮ್ಗಿರ್ರಿ ಒಂದ್ ನಿಮಿಷ. ಫಾರೂಕ್ ಅವ್ರೆ, ಅವ್ರು- ಒಂದ್ ನಿಮಿಷ ಅವ್ರು- ಇರಿ. ಅವ್ರ timing ಅವ್ರಿಗೆ ಕೊಡೋಣ. ನಾವ್ ಹೇಳ್ತಾ ಇರೋದು ನೀವು ಹೇಳಿ. ಫಾರೂಕ್ ಅವರೇ ಎಲ್ಲ ನೋಡ್ರಿ, ನಾನು ಹೇಳ್ತಾ ಇರೋದೇನ್ ಗೊತ್ತಾ, ನಾವು ದೇವ್ರನ್ನ ಯಾವ ರೀತಿ ಪ್ರೀತಿಸ್ತಾ ಇದ್ವಿ, ಹೌದು ಸರ್, ನೀವು ಹೇಳಿದ್ದನ್ನು ಇವತ್ತು ಯಾವ ಅರ್ಥ ಆಯ್ತು. ರೀತಿ ಆಗಿದೆ ಅದನ್ನ ನಾನು ಸರ್, ಬಿಚ್ಚಿ ಹೇಳ್ತಾ ನಾನು ಇರೋದು. ಫಾರೂಕ್ ಅವ್ರ ಬಗ್ಗೆ ಮಾತನಾಡ್ತಾ ದ್ವೇಷ ಹೇಗ್ ಬರ್ತಾ ಇದೆ ಅದನ್ನ ಹನುಮಾನ್ ನಿಮ್ಗೆ ಚಾಲೀಸ್ ಹೇಳ್ತಾ ಇರೋದು. ಆಗ್ಬೇಕಾದ್ರೆ ಕಲ್ಲೊಡೆಯರು ಇದ್ದಾರೆ. ನಾನು ಅದನ್ನೇ ಹೇಳ್ತಾ ಇರೋದು. ಫಸ್ಟ್ ನೀವು ಕೇಳೋದಕ್ಕೆ ಇಷ್ಟ ಇಲ್ವಲ್ಲ? ಈಗ ಫಾರೂಕ್ ಅವರೇ, ಭಾಸ್ಕರ್ ಸರ್, ನಂದು ನಾನು ಒಂದೇ simple ಆಗಿ ಒಂದೇ ಹೇಳ್ತಾ ಇದ್ದೀನಿ, ಒಂದೇ ಒಂದ್ ನಿಮಿಷ. ಒಂದೇ ಒಂದು ಪ್ರಶ್ನೆ, ಯಾವ ವಂದೇ ಮಾತರಂ ಗೀತೆಯನ್ನ ಇಟ್ಕೊಂಡು ನಮ್ಮ ದೇಶ ಸ್ವಾತಂತ್ರ್ಯವನ್ನ ಪಡ್ಕೊಳ್ತು, ಯಾವ ವಂದೇ ಮಾತರಮನ್ನ 6 ಪ್ಲಿನರಿ ಸೆಷನ್ಗಳಲ್ಲಿ ಹಾಡಲಾಯಿತು. ಇರಿ ಹೇಳ್ತೇನೆ. ಅದು ಆಮೇಲೆ ಯಾವುದೇ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಬೀದಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಕೈಯಲ್ಲಿ ಆ ದಂಡದ ಜೊತೆಗೆ ಫ್ಲಾಗ್ ಇರ್ತಿತ್ತಲ್ಲ, ಅದರೊಳಗೆ ಭಾರತ ಮಾತ್ರೆ ಚಿತ್ರಣ ಇತ್ತು. ಅವಾಗ ಆಗದೆ ಇರೋ ನೋವು, ಅವಾಗ ಆಗದೆ ಇರೋ ಬೇಜಾರು, ಅವಾಗ ಆಗದೆ ಇರೋ ಅಲರ್ಜಿ, ಅವಾಗ ಆಗದೆ ಇರೋ ಹೊಟ್ಟೆ ನೋವು ಈಗ ಯಾಕೆ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಇನ್ನೊಂದು added fact ಇದೆ. ಅಷ್ಟೇ ನಾನು. ಅವ್ರು ಉತ್ತರ ಕೊಡ್ಲಿ, next ಅಷ್ಟೇ ಕೊಡ್ಲಿ. ಕೇಳೋದು. ಒಂದು added fact ಇದೆ. ಮೊದಲು ಈ ಸ್ವಾತಂತ್ರ್ಯ ಬರೋಕ್ಕಿಂತ ಮೊದಲು ಇಂಗ್ಲಿಷ್ನವ್ರು ನಮ್ಮನ್ನು ಅರೆಸ್ಟ್ ಮಾಡ್ಬೇಕಾದ್ರೆ ಒಂದೇ ಒಂದು ಕ್ವಾಲಿಫಿಕೇಶನ್, ಒಂದೇ ಮಾತ್ರ ಬಂದ್ರೆ ಸಾಕು, ಅರೆಸ್ಟ್ ಮಾಡ್ತೀವಿ. ದಟ್ ವಾಸ್ ದಿ ಕ್ವಾಲಿಫಿಕೇಶನ್. ಇನ್ನು 10 ಸೆಕೆಂಡ್ ಅಲ್ಲಿ ಮುಗಿಸ್ತೀನಿ ಮೇಡಮ್. ಈ ದೇಶದಲ್ಲಿ ಯಾರನ್ನಾರು ಅರೆಸ್ಟ್ ವಂದೇ ಮಾಡ್ಬೇಕಾದ್ರೆ ಮಾತರಮನ್ನ ಎಲ್ಲಾ ಸ್ಟ್ಯಾಂಜವನ್ನ ವಿರೋಧಿಸ್ತಕ್ಕಂಥದ್ದು ಮೊಹಮ್ಮದ್ ಅಲಿ ಜಿನ್ನಾ. ಯಾಕೆ ಅಂತಂದ್ರೆ ಅವತ್ತೊಂದು ಮುಸಲ್ಮಾನ್ ದೇಶ ಅಂತೇಳಿ ಪಾಕಿಸ್ತಾನ ವಿಭಜನೆ ಆಗಿರಲಿಲ್ಲ, ಎಲ್ಲರೂ ಜೊತೆಯಲ್ಲಿ ಸ್ವತಂತ್ರ ಹೋರಾಟ ಮಾಡ್ತಿದ್ರು. ಯಾಕಾಯ್ತು ವಿಭಜನೆ ಒಂದ್ ನಿಮಿಷ ಗೊತ್ತಾ ಪ್ಲೀಸ್ ನಿಮ್ಗೆ? ಪ್ಲೀಸ್ ಕೇಳಿಸ್ಕೊಳ್ಳಿ. ಇರಿ